ಈ ಮೂವಿ ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್ ಜಾನರ್ ಇಂದ ಬರ್ತಾ ಇದೀವಿ ಗಣೇಶ್ ಸರ್ಗೆ. ಇಟ್ಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಎ ನ್ಯೂ ಅವತಾರ್ ಅಂದ್ರೆ ಕರೆಕ್ಟ್ thing like what we are talking about over here, because sir will be like exploring his totally different way of his acting skills, like you know he will be able to show what his true potential is in this movie ಅನ್ನೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ. So definitely like this will be a very big entertainer, family values, sentiments ಎಲ್ಲ ತುಂಬಿದೆ ಇದರಲ್ಲಿ. So we are wishing like you know this is going to be a very big film for us and for also for Ganesh sir. We are really hoping to go forward for this. Thank you ma'am. Thank you madam. ಇದು ನಮ್ಮ ನಿರ್ದೇಶ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಹೆಂಗೆ ಕೂತ್ಕೊಂಡು ಬಂತು ನನಗೆ. ನಾನು ಶಾರ್ಟ್ ತೆಗಿಬೇಕಾದ್ರೆ ಆಸ್ ಅ ಫ್ಯಾನ್ ಆಗಿ ನಾನು ಅಲ್ಲಿ ಖುಷಿ ಕಟ್ಟೇಳೋದಕ್ಕಿಂತ ಜಾಸ್ತಿ ಖುಷಿ ಪಡ್ತಾ ಇದ್ದೆ. ಗಣೇಶ್ ಸರ್ ಕಟ್ಟೇಳೋ ಅನ್ನೋರು ಅಷ್ಟು ತುಂಬಾ ಕ್ಯಾರೆಕ್ಟರ್ ಒಳಗಡೆ ಅಷ್ಟು ಇದಾಗ್ಬಿಟ್ಟಿದ್ರು. ತುಂಬಾ ಖುಷಿ ಆಯ್ತು ನನಗೆ. ಎಸ್ಪೆಷಲಿ ನನ್ನ ಅದೃಷ್ಟ ಅನ್ಸುತ್ತೆ ವಿಶ್ವಪ್ರಸಾದ್ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದು, ಗಣೇಶ್ ಸರ್ ನನಗೆ ಬೆನ್ ತಟ್ಟಿದ್ದು, ಮತ್ತೆ ವಂದನಾ ಮೇಡಮ್ ಅಂತೂ ನಮಗೆ US ಅಲ್ಲಿ ಇದ್ದಾಗಿಂದ ನನಗೆ ಹೇಳೋರು, ಮಾಸ್ಟರ್ ನೀವೇನಾದರೂ ದೊಡ್ಡದಾಗಿ ಮಾಡಬೇಕು ಅಂತ. ವಂದನಾ ಮೇಡಮ್ ತುಂಬ ಥ್ಯಾಂಕ್ಸ್ ನಾನು ಹೇಳ್ತೀನಿ. ಯಾಕಂದರೆ ಸ್ಟೇಜ್ ಮೇಲೆ ನಾವು ಪ್ರತಿಯೊಬ್ಬರನ್ನು ನೆನೆಸ್ಕೊಬೇಕಂತೆ. ಆ ಥರ ನಾನು ಇನ್ನೂ ಏನು ಆಗದೆ ಇರ್ಬೇಕಾದ್ರೆ ವಂದನಾ ಮೇಡಮ್ ನನಗೆ ಪುಷ್ ಮಾಡೋರು, ನೀವೇನಾದರೂ ಮಾಡಿ ಮಾಸ್ಟರ್ ಅಂತ. ಅದ್ರ ಜೊತೆಗೆ ವಿಜಯ ಮೇಡಮು ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಗೆ ನಿಂತ್ಕೊಂಡು ಏನೇನು ಬೇಕೋ ಅದೆಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಬಗ್ಗೆ ಇಷ್ಟು ಮಾತ್ರ ಹೇಳ್ತೀನಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೆಂಟಿಮೆಂಟ್ಸು ವ್ಯಾಲ್ಯೂಸ್ ಏನೇನಿದೆಯೋ ಅದೆಲ್ಲ ಈ ಸಿನಿಮಾದಲ್ಲಿರುತ್ತೆ. ಗಣೇಶ್ ಸರ್ ಎಷ್ಟು ನಗಿಸ್ಬೇಕು ಅಷ್ಟು ನಗಿಸ್ತಾರೆ, ಎಷ್ಟು ವೈಬ್ರೇಷನ್ ಕೊಡಬೇಕು ಅಷ್ಟು ಕೊಡಿಸ್ತಾರೆ ಈ ಸಿನಿಮಾದಲ್ಲಿ. ಫ್ಯಾನ್ಸ್ಗೆ ಈ ಸಿನಿಮಾಯಿಂದ ನಿಜವಾಗ್ಲೂ ಹಬ್ಬ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಕ್ವೆಶ್ಚನ್. ಆಲ್ ರೈಟ್, ಕ್ವಶನ್ಸ್ ಲಾಸ್ಟಲ್ಲಿ ತಗೊಳ್ತೀವಿ. ಥ್ಯಾಂಕ್ ಯು. ಈಗ ನಮ್ಮ ವಂದನಾ ಮೇಡಮ್ ಎಲ್ರಿಗೂ ಎಷ್ಟು ಎನ್ಕರೇಜ್ ಮಾಡ್ತಾರೆ ಅಂದರೆ, ಇಲ್ಲಿ ಬಂದಿರೋರೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್. ಫಸ್ಟ್ ಥಿಂಗ್, ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್. Sir, I'm also a very big fan of you from ಮುಂಗಾರು ಮಳೆ. ಇವತ್ತಿಗೂ ಆ ಸಿನಿಮಾ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಸೊ ನಾವೆಲ್ಲರೂ ಗಣೇಶ್ ಸರ್ನ ಲವರ್ ಬಾಯ್ ಥರ ನೋಡಿದ್ದೀವಿ. ಈ ಸಿನಿಮಾದಲ್ಲಿ ಟೋಟ್ಲಿ ಡಿಫ್ರೆಂಟ್ ನೋಡ್ತಾ ಇದ್ದೀವಿ. So very excited for that and wishing him all the very best. I'm sure he's worked very hard. Dhanu sir, congratulations and all the very best to you. And of course, congratulations to Vishwa also for the 49th production. Thank you. Thank you, Vandana ma'am. So I met Ganesh sir maybe about 1 year back. When we met him, he talked about our movie Kartikeya 2. So then we thought we should do something similar with a bigger span. So then the idea of Pinaka has come through. This has a bigger span. It has a lot of adventure, grand visuals, a lot of good dance numbers, supernatural elements and spiritual elements. And we are looking forward for Ganesh sir to make this a true pan-India movie like how we did Kartikeya 2, and looking forward for all the support. Thank you. Thank you sir. ಈಗ over to question and ಮಾತಾಡಬೇಕು ಸರ್. ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು.
ನಮ್ಮ ಮೀಡಿಯಾವರಿದ್ದೀರಿ, ಎಲ್ಲ ಮೀಡಿಯಾದವರು. ಫಸ್ಟ್ ಪ್ರೆಸ್ ಮೀಟ್ ನಮ್ದು ಆಗ್ತಿರೋದು. ಸೊ ಫಸ್ಟ್ ಪ್ರೆಸ್ ಮೀಟಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಿರೋದು ನಿಜವಾಗ್ಲೂ ಪರ್ಸ್ನಲ್ ನನಗೆ ಭಾಳ ಖುಷಿ ಕೊಡ್ತಿದೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಒಳ್ಳೊಳ್ಳೆ ನ್ಯೂಸ್ ನಿಮ್ಮ ಕಡೆಯಿಂದ ನಮಗೆ ಸಿಗ್ತಾ ಇರಲಿ. ಆ್ಯಂಡ್ ವರ್ಷದ ಪ್ರಥಮ ಪ್ರೆಸ್ ಮೀಟಲ್ಲಿ ಅದು ಹೇಳಲೇಬೇಕು, ಹೇಳ್ಬಿಟ್ಟೆ ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ನಮ್ಮ ಸಿನಿಮಾದ ಒಂದು ಲುಕ್ಕು, ಫೀಲು, ಟೀಸರ್ನ ನೋಡಿದ್ರಿ. ಈ ಥರ ಒಂದು ಸಿನಿಮಾ ಪ್ರತಿ ಸಲ ಹೇಳ್ತೀವಿ, ಒಂದೊಂದ್ಸರಿ ಡಿಫ್ರೆಂಟಾಗಿ ಮಾಡಿದ್ದೀವಿ. ಇದು ನಿಜವಾಗ್ಲೂ ಡಿಫ್ರೆಂಟಾಗಿ ಮಾಡಿದ್ದೀವಿ. ಆ್ಯಂಡ್ ಈ ಸಿನಿಮಾವನ್ನು ನನಗೆ ತಂದು ಕೊಟ್ಟಂತಹ ವಿಶ್ವಾಸ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್, ವಂದನಾ ಮೇಡಮ್ಗೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ವಿಜಯ ಮೇಡಮ್, ನಮ್ಮ ವಿಶ್ವ ಸರ್ ಅವರ ಸಿಸ್ಟರ್ ವಿಜಯ ಮೇಡಮ್ ಹಾಗೂ ಧನು ಅವರು ಮತ್ತು ಅವರ ಟೀಮ್, ವಿಶ್ವಾಸ್ ಸರ್ ಎಲ್ಲ ಕಳೆದ 1.5 ವರ್ಷದಿಂದ ಸ್ಕ್ರಿಪ್ಟಿಂಗ್ ಮಾಡಿದ್ದಾರೆ. 1.5 ವರ್ಷದಿಂದ. ಯಾವಾಗ ಸ್ಟಾರ್ಟು ಅಂತ ಕೇಳ್ತೀನಿ. 2 ಸೀನ್ ಇದೆ ಸರ್, ಯಾವಾಗ ಸ್ಟಾರ್ಟು, ಇನ್ನೊಂದು ಇಂಟ್ರೋಲ್ ಬ್ಲಾಕಲ್ಲಿ ಇದ್ದೀವಿ ಸರ್, ಬೇರೆ ಥರ ಇದೆ ಅಂತ. ಸೊ ಅವರು ನೆರೇಟ್ ಮಾಡಿದ ರೀತಿ ಇತ್ತಲ್ಲ, ನಾನು ಲೈನ್ ನನಗೆ ನೆರೇಟ್ ಮಾಡಿದ್ರು. ಐ ಥಿಂಕ್ ಸೇಮ್ ಜಾನ್ವರಿ ಲಾಸ್ಟ್ ಇಯರ್, ಜಾನ್ವರಿ ಸಂಕ್ರಾಂತಿ ಟೈಮಲ್ಲಿ ನೆರೇಟ್ ಮಾಡಿದ್ರು. ಈ ಥರ ಒಂದು ಅಂದ್ಕೊಂಡಿದ್ದೀವಿ, ಅಂದರೆ ಅಡ್ವೆಂಚರ್, ಥ್ರಿಲ್ಲರ್, ಫ್ಯಾಮಿಲಿ ಡ್ರಾಮಾ ವಿತ್ ಹ್ಯೂಮರ್, ಇದೆಲ್ಲ ಸೇರಿ ಒಂದು ಕಥೆನ ಹೇಳಿದ್ರು. ಸೊ ನಮ್ಮ ರಘು ನಿಡುವಳ್ಳಿ ಡೈಲಾಗ್ ಬರೆದಿರೋದು. ಎಲ್ಲಿ ರಘು? ಯಾಕೋ ಅಲ್ಲಿ ಕೂತ್ಕೊಂಡಿದ್ಯಾ? ಡೈಲಾಗ್ ರೈಟರ್ ಮುಂದೆ ಬಾ. ಯಾರ ಜೊತೆ ಬಂದವ್ರ? ನಮ್ಮ ರಘು ಡೈಲಾಗ್ ಬರ್ದಿರೋದು. ಜೋರ್ ಚಪ್ಪಾಳೆ ಬರೋದು. ಸೊ ಈ ಥರ ತತ್ತರಾಗಿ ಒಂದು 50 ಸಲ ಬರ್ಸಿದ್ದೀನಿ. ಡಬ್ಬಿಂಗ್ ಥಿಯೇಟರ್ ಕೂರಿಸಿ ಇದು ಕೂತ್ಕೊಳ್ಳಲ್ಲ ರಘು, ಇದು ಕೂತ್ಕೊಳ್ಳಲ್ಲ ರಘು ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ರಘು. ನಿಮಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಯಾಕೆ ಅಲ್ಲಿ ಕೂತ್ಕೊಂಡಿರೋರು ಕರೆಸ್ತೆ ಅಂದರೆ, ನೋಡ್ಕೊಂಬಿಡಿ, ಇವರೇ ಡೈಲಾಗ್ ರೈಟ್ರು, ನನಗೆ ಒಳ್ಳೊಳ್ಳೆ ಲೈನ್ ಬರೆದುಕೊಡ್ಬೇಕು ಇವರು. ಆ್ಯಂಡ್ ರಘು ಬಗ್ಗೆ ನಾನು ಒಂದು ವಿಷಯ ಹೇಳಬೇಕು. ನಾನು ಈಶ್ವರಿ ಅಂತ ಸೀರಿಯಲ್ ಮಾಡ್ತಿದ್ದೆ 2003-4 ಆ ಟೈಮಲ್ಲಿ. ಆ ಸೀರಿಯಲಲ್ಲಿ ರಘು ನನಗೆ ಮೇಕಪ್ ಅಸಿಸ್ಟೆಂಟ್. ಇವತ್ತು ಡೈಲಾಗ್ ರೈಟರ್ ಆಗಿ ದೊಡ್ಡ ಹೆಸರು ಮಾಡಿದ್ದಾನೆ. ಆ್ಯಂಡ್ ಆಲ್ ದ ಬೆಸ್ಟ್ ರಘು ನಿನಗೆ. ಆ್ಯಂಡ್ ಜೋರ್ ಚಪ್ಪಾಳೆ ಬರಬೇಕು ನಮ್ಮ ರಘುಗೋಸ್ಕರ. ಇದ್ರ ಜೊತೆಯಲ್ಲಿ ನಮಗೆ ಸ್ಕ್ರಿಪ್ಟು ಕೂತ್ಕೊಂಡು ಮಾಡಿದ್ದು ನಮ್ಮ ಚಂದು. ಬನ್ನಿ, ಇವ್ರನ್ನೆಲ್ಲ ಪರಿಚಯ ಮಾಡ್ಬಿಡ್ತೀನಿ. ಯಾಕೆಂದರೆ ಪಿಕ್ಚರ್ ಟೀಸರ್ ನೋಡಿದ್ರಲ್ಲ, ಪಿಕ್ಚರ್ ಇದಕ್ಕಿಂತ ಚೆನ್ನಾಗಿ ಮಾಡಿಕೊಡ್ಬೇಕು ಇವರು ಅಂತ. ನೋಡ್ಕೊಂಬಿಡಿ ಎಲ್ಲರೂ. ಚಂದು ಅಂತ ನನ್ನ ಜೊತೆ ಸ್ಕ್ರೀನ್ ಪ್ಲೇ ಸ್ಟೋರಿಗೆಲ್ಲ ಕೂತ್ಕೊಂಡಿರೋರು. ಅವರು 1.5 ವರ್ಷದಿಂದ ಬೆಂಗಳೂರಲ್ಲೇ ಇದ್ದಾರೆ. ಬಂದಾಗೆಲ್ಲ ಅವರು ತೆಲುಗು ಕನ್ನಡ ಮಿಕ್ಸಲ್ಲಿ ಹೇಳ್ತಾರೆ. ಒಂದ್ಸಲ ಕತೆ ಹೇಳ್ತಾ ಹಾವು ವಸ್ತುಂದಿ ಸರ್ ಅಂದರು. ಹಾವು, ನಾನು ಧನು ನೋಡ್ತಾ ಇದ್ದೀನಿ, ಧನು ಸುಮ್ಮನಿದ್ದಾನೆ, ಹಾವು ವಸ್ತುಂದಿ ಸರ್, ಹೀಗೆ ಆಗುತ್ತೆ ಸರ್ ಅಂತ ಮಿಕ್ಸ್ ಮಾಡೋದು. ನಾನು ಹೇಳಿದೆ, ಈ ಸೀನಲ್ಲಿ ಹಾವು ಇರ್ಲಿಲ್ವಲ್ಲಪ್ಪ ಅಂದೆ. ಸರ್ ಹಾವು ಅಂದರೆ ಹಸು ಸರ್. ಸೊ ಆ ಥರ ವಿ ಹ್ಯಾವ್ ವರ್ಕ್. ಒಂದು ಏನು ಫೀಲ್ ಕೊಡ್ತು ಟೀಸರ್. ಈಗ ನಾನು ಮಾತಾಡಬೇಕಾದ್ರೆ ಏನೋ ಒಂದು ಚಿಕ್ಕ ಪುಟ್ಟ ನಗು ಇದೆ. ಸಿನಿಮಾಲಿ ಹೆಚ್ಚಿರುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಕೂಡ ನಮ್ಮ ಸಿನಿಮಾ ಕೊಡುತ್ತೆ. ಪ್ರತಿ ಸಲ ನನ್ನ ಮಾಧ್ಯಮದ ಮಿತ್ರರು, ಹಿರಿಯರು, ಸ್ನೇಹಿತರೆಲ್ಲ ಕೇಳ್ತಿದ್ರು, ಸರ್ ಏನೋ ಡಿಫ್ರೆಂಟಾಗಿ ಮಾಡಿ ಅಂತ. ಬಂದರೆ ಖಂಡಿತವಾಗ್ಲೂ ಮಾಡ್ತೀನಪ್ಪ ಅಂತಿದ್ದೆ. ಈಗ ಖಂಡಿತವಾಗ್ಲೂ ಒಂದು ವಿಭಿನ್ನ ರೀತಿಯ ಸಿನಿಮಾ. ಆದರೆ ಹಾಗಂತ ಬೌನ್ಸರ್, ದಯವಿಟ್ಟು ಅಲ್ಲಿ ಸ್ವಲ್ಪ ಸುಮ್ಮನಿದ್ರೆ ಹೊಸ ವರ್ಷಕ್ಕೆ ಒಂದು ಗಿಫ್ಟ್ ಕೊಡ್ತೀವಿ. ಸೊ ಒಂದು ಬೇರೆ ಥರದ್ದು ಅಂದರೆ ಬೌನ್ಸರ್ ಹಾಕ್ತಿಲ್ಲ ನಾವು. ಒಂದು ಎಕ್ಸ್ಪೀರಿಯನ್ಸ್, ಖಂಡಿತವಾಗ್ಲೂ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ಕೊಡ್ತೀವಿ ಈ ಸಿನಿಮಾ ಮೂಲಕ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿರಲಿ. ಆ್ಯಂಡ್ ನನ್ನ ಎಲ್ಲ ಸ್ನೇಹಿತರು, ಅಭಿಮಾನಿಗಳಿಗೆ ಥ್ಯಾಂಕ್ ಯು ವೆರಿ ಮಚ್.
ಹೊಸ ವರ್ಷಕ್ಕೆ ನಿಮ್ಮನ್ನು ನೋಡಿದಾಗೂ ಆಯಿತು. ಆ್ಯಂಡ್ ನಮ್ಮ ದಾಸೇಗೌಡರಿಗೆ ಥ್ಯಾಂಕ್ ಯು, ಎಲ್ಲ ಕೋಆರ್ಡಿನೇಟ್ ಮಾಡಿ ಸರ್ ನೀವು ಸಿಗ್ಲೇಬೇಕು ಎಲ್ಲರಿಗೂ ಅಂತ ಹೇಳಿದ್ರು. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ರಾಮ್ ಅವರು ಬಂದಿದ್ದಾರೆ, ಹರಿ ಅವರು, ಹರಿಕೆ ವೇದಾಂತ್ ಅವರು, ಬನ್ನಿ ಹರಿ ಅವರು, ನಮ್ಮ ಹರಿಕೆ ವೇದಾಂತ್ ಅವರು, ಇವರು ನಮ್ಮ ಹಿಂದಿಯ ತೇಜಸ್ ಮತ್ತು ಆಪರೇಷನ್ ವ್ಯಾಲೆಂಟೈನ್ ಅನ್ನೋ ಸುಮಾರು ಸಿನಿಮಾವನ್ನು ಕೊಟ್ಟಿದ್ದಾರೆ. ಬಂದಿದ್ದ ತಕ್ಷಣ ಸುಬ್ಬಣ್ಣನ ಪಕ್ಕನೇ ಕೂತವ್ರೆ, ನಮ್ಮ ಪ್ರೆಸ್ ಸುಬ್ಬಣ್ಣವ್ರ ಪಕ್ಕನೇ ಕೂತವ್ರೆ ಇವರು, ಹಿಂದೆ ಕೂತಿದ್ದಾರೆ ಸುಬ್ಬಣ್ಣ. ಆ್ಯಂಡ್ ಇವರು ನಮ್ಮ ಸಿನಿಮಾಟೋಗ್ರಫರ್. ಅವರ ಒಂದು ವಿಷನಲ್ಲಿ ಬೇರೆ ಬೇರೆ ಏನೋ ಅಂದ್ಕೊಂಡಿದ್ವಿ. ಸೊ ಇದು ನನ್ನ ತಂಡ. ಇನ್ನೂ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ. ಇದು ಟೀಸರ್ ಫಸ್ಟು, ಮ್ಯೂಸಿಕ್ಕು ಇಬ್ಬರು ಮೂವರಿದ್ದಾರೆ ಸರ್, ವಿ ವಿಲ್ ಟೆಲ್. ಸೊ ಸದ್ಯದ ಪ್ರೆಸ್ ಮೀಟ್ ಇದಕ್ಕೋಸ್ಕರ. ಆ್ಯಕ್ಚುಲಿ ಟೀಸರ್ನ ನಾವು ಹಾಗೆ ಬಿಡಬೇಕು ಅಂತಿದ್ವಿ, ಬಟ್ ವಿಶ್ವ ಸರು, ನಮ್ಮ ಧನು, ವಂದನಾ ಮೇಡಮ್ ಮತ್ತು ವಿಜಯ ಮೇಡಮ್ ಎಲ್ಲ ಒಂದು ಇದು ಹಾಗೆ ಬಿಡಬಾರ್ದು ಅಂತ ವಿಶ್ವ ಸರ್ ಇದೇನೋ ಬೇರೆ ಥರ ಮಾಡಿದ್ದಾರೆ, ಬೇರೆ ಗಣೇಶ್ ಅವರು ಬೇರೆ ಥರ ಕಾಣಿಸ್ತಿದ್ದಾರೆ. ಆ್ಯಂಡ್ ಹೊಸ ವರ್ಷ ಒಂದು ಬ್ಯಾಂಗ್ ಆಗಿ ರಿಲೀಸ್ ಮಾಡಿ ಎಲ್ರಿಗೂ ಸಿಗಬೇಕು ಅಂತ ಹೇಳಿದ್ರು. ಥ್ಯಾಂಕ್ ಯು ವಿಶ್ವ ಸರ್. ಆ್ಯಂಡ್ ತಾವೆಲ್ಲರೂ 31ನೇ ತಾರೀಕಾಗಿ 1ನೇ ತಾರೀಕು ರೆಸ್ಟ್ ತೊಗೊಂಡು 2ನೇ ತಾರೀಕು ಎಲ್ಲರೂ ಬಂದಿದ್ದೀರಿ. ಥ್ಯಾಂಕ್ ಯು. ಮತ್ತೊಮ್ಮೆ ನೀವೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೆಯದು ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಯಾವುದೇ ಕೆಲಸ ಮಾಡಬೇಕಾದ್ರೆ ಮೊದಲು ಗಣೇಶನ ಪೂಜೆ ಮಾಡಿ ಶುರು ಮಾಡ್ತೀವಿ. ಇವತ್ತು ಮೊದಲನೇ ಪ್ರೆಸ್ ಮೀಟು ಗಣೇಶ್ ಅವರ ಸಿನಿಮಾಯಿಂದ ಶುರುವಾಗ್ತಾ ಇದೆ. ಇಂಡಸ್ಟ್ರಿಗೆ ಒಳ್ಳೆಯದಾಗಲಿ, ನೆಗೆಟಿವ್ಗಳೆಲ್ಲ ನಾಶ ಆಗಿ ಒಂದು ಒಳ್ಳೆಯ ಶಕ್ತಿ ಇಂಡಸ್ಟ್ರಿಗೆ ಬರಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಯಾವಾಗಲೂ ಅದೇ ಅನ್ಕೋತೀನಿ, ಹೆಚ್ಚೆಚ್ಚು ಸಿನಿಮಾ ಬೇರೆ ಬೇರೆ ರೀತಿ ಬರ್ತಿದ್ರೆ ನಾವೆಲ್ಲ ಒಂದೇ ಮರದ ಕೊಂಬೆಗಳಷ್ಟೇ. ಸಿನಿಮಾಗಳು ಚೆನ್ನಾಗಾಗಬೇಕು, ಯಾವುದೇ ಸಿನಿಮಾ ಆಗಿರ್ಬೋದು ಅದು. ಆ್ಯಂಡ್ ಕಳೆದ ವರ್ಷ ಆಗಸ್ಟ್ ಮೇಲೆ ಬಂದಿರೋಂಥ ಅಷ್ಟು ಸಿನಿಮಾಗಳು ಒಂದು ಅದ್ಭುತ ರೀತಿ ಚೆನ್ನಾಗಿ ಆಗಿದೆ, ಅದೊಂದು ಖುಷಿ ಸರ್. ನೀವು ಹೇಳಿದ ರೀತಿ ಇನ್ಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ, ಇಂಡಸ್ಟ್ರಿಗೂ ತುಂಬ ತುಂಬ ಒಳ್ಳೆಯದಾಗಲಿ. ಬರುವಂತಹ ಎಲ್ಲ ಸಿನಿಮಾಗಳು, ಅದು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ರಿಲೀಸ್ ಆದಮೇಲೆ ಆಗುವಂಥದ್ದು. ಸೊ ಎಲ್ಲರದು ಸಕ್ಸಸ್ ಆಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೇನೆ ಸರ್. ಧನುವರೇ, ಬಹುತೇಕ ಎಲ್ಲ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿದ್ದೀರಾ, ಅಂದರೆ ಕೊರಿಯೋಗ್ರಾಫ್ ಮಾಡಿದ್ದೀರಾ. ಗಣೇಶ್ ಅವ್ರನ್ನೇ ಆಯ್ಕೆ ಮಾಡ್ಕೋಬೇಕು ಅಂತಿದ್ದೀವಿ. ಯಾಕೆ ಅಂದರೆ ನಾನು ಎಲ್ಲ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿದ್ರು ನನಗೆ ಅಂತ ಪರ್ಸ್ನಲ್ ಆಗಿ ಗಣೇಶ್ ಸರ್ ಅಂದರೆ ನನಗೆ ತುಂಬ ಇಷ್ಟ. ಅವ್ರಿಗೂ ಅಭಿಮಾನಿ, ಎಲ್ಲ ಸ್ಟಾರ್ಗೆ ಅಭಿಮಾನಿ ಆಗಿದ್ರು ಗಣೇಶ್ ಸರ್ಗೆ ತುಂಬ ಪ್ರೀತಿ, ಅವ್ರಿಗೂ ಅಭಿಮಾನಿ ನಾನು. ಅದಕ್ಕೆ ಈ ಕತೆಗೆ ಗಣೇಶ್ ಸರ್ ನಮಗೆ ತುಂಬ ಇಷ್ಟ ಇದ್ರು. ಎಸ್ಪೆಷಲಿ ಹೇಳ್ಬೇಕಂದ್ರೆ ಎಲ್ಲದಕ್ಕೂ ವಿಶ್ವಾಸರೇ ನಮ್ಗೆ ಇದನ್ನೆಲ್ಲ ಲೀಡ್ ಮಾಡಿಕೊಟ್ಟಿದ್ದು, ಇದೇ ಥರ ಮಾಡಿ ಅಂತ. ಸೊ ನಾವು ಅದರ ಜೊತೆಗೆ ನಾವು ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಗಣೇಶ್ ಸರ್, ನಿಮಗೆ ಮೊದಲಿಗೆ ಹ್ಯಾಪಿ ನ್ಯೂ ಇಯರ್ ಸರ್. ಥ್ಯಾಂಕ್ ಯು. ಸರ್, ಪಿನಾಕ ಅಂದರೆ ಅದರ ಅರ್ಥ ಬಂದು ಶಿವನ ಕೈಲಿರುವಂಥ ಬಿಲ್ಲು, ಧನುಸ್ಸು, ಆ ಥರ ಬರುತ್ತೆ ಸರ್. ಆ ಕಂಟೆಂಟ್ ನೋಡಿದಾಗ ಒಂದು ಕಡೆ ಜನರಿಗೋಸ್ಕರ ಇದ್ದವನು ಒಂದು ದಂತಕಥೆ ಅಂತ ಹೇಳ್ತಾರೆ, ನೆಕ್ಸ್ಟ್ ನೋಡಿದ್ರೆ ಮಂತ್ರಾವಧಿ ಗೆಟಪಲ್ಲಿ ಕಾಣಿಸ್ತಾರೆ. ತುಂಬ ಶೇಡ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದಲ್ಲಿ ಅಂತ. ಖಂಡಿತವಾಗ್ಲೂ ಸರ್. ಓಕೆ, ಆ ಮಂತ್ರವಾದಿ ಶೇಡು ಆ್ಯಂಡ್ ಅಲ್ಲಿ ಕ್ಷುದ್ರ ರುದ್ರ ಅಂದರೆ ಗುಡ್ ಆ್ಯಂಡ್ ಬ್ಯಾಡ್ ಎರಡನ್ನೂ ತೋರಿಸ್ತೀವಿ. ಸೊ ಇದು ಸಿನಿಮಾದ, ಇದು ಟೀಸರ್ಗೋಸ್ಕರ ಮಾಡಿರೋದಲ್ಲ, ಸಿನಿಮಾಲ್ ಕೂಡ ಇರುತ್ತೆ ಇದು. ಸೊ ಒಬ್ಬ ಮನುಷ್ಯನಲ್ಲಿ ಎರಡು ಎನರ್ಜಿ ಇರುತ್ತೆ, ಯಾವುದನ್ನು ಆ್ಯಕ್ಟಿವೇಟ್ ಮಾಡಬೇಕು ಅನ್ನೋದು ಟೀಸರಲ್ಲಿ ಹೇಳ್ತೀವಿ. ಒಳ್ಳೆಯದನ್ನು ನಾವು ಹೆಚ್ಚು ತೋರಿಸ್ಬೇಕು ಅಂತ. ಸೊ ನಮ್ಮ ಸಿನಿಮಾ ಒಳ್ಳೆಯದು ಕೆಟ್ಟದ್ರ ಬಗ್ಗೆ, ಹಾಗೆ ಹಳೆ ಕಥೆಗಳ ಬಗ್ಗೆ ಹೇಳ್ಕೊಂಡು ಬರ್ತಾ ಇರ್ತೀವಿ. ಸೊ ಕೆಲವೊಂದು ಕಥೆಗಳು ಏನಾಗುತ್ತೆ ಸರ್, ಈಗ ಪುರಾಣ, ರಾಮಾಯಣ, ಮಹಾಭಾರತ ಎಲ್ಲ ತೊಗೊಂಡಾಗ ಪುರಾಣ ಅಂತೀವಿ, ಆದರೆ ಸಾಕ್ಷಿಗಳೆಲ್ಲ ನೋಡಿದಾಗ ನಿಜವಾದ ಘಟನೆ ಅಂತ ಅನಿಸುತ್ತೆ. ಕಿಷ್ಕಿಂಧೆಯಲ್ಲಿ ಆಂಜನೇಯ ಇದ್ದಿದ್ದು ನಿಜ ಅನಿಸುತ್ತೆ. ನಮ್ಮೂರ ಹತ್ರ ಭೀಮಾಂಜನೇಯ ಭೀಮೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಭೀಮನ ಹೆಜ್ಜೆ ಇದೆ. ಅದು ಇವತ್ತು ಕೂಡ ಪ್ರತಿ ಸಂಕ್ರಾಂತಿಗೆ ಜಾತ್ರೆ ಆದಾಗ ಹೋಗಿ ನಾನು ಚಿಕ್ಕ ಹುಡುಗನಿಂದ ಅಲ್ಲಿ ಹೋದಾಗ ಭೀಮನ ಹೆಜ್ಜೆಗೆ ಹೂವು ಹಾಕಿ ಪೂಜೆ ಮಾಡಿಬಿಟ್ಟು ಬಂದಿದ್ದೀನಿ. ಸೊ ನಮ್ಮ ಸಂಸ್ಕೃತಿಯಲ್ಲಿ ನಂಬ್ತೀವಿ ನಾವು. ಅದು ಕಥೆಯಲ್ಲ, ಕಾಲ್ಪನಿಕನೂ ಅಲ್ಲ, ಕಟ್ಟುಕಥೆನೂ ಅಲ್ಲ, ಪುರಾಣ ಜೊತೆಯಲ್ಲಿ ನಡೆದಿರೋ ಘಟನೆ ಕಥೆ ಅಂತ ನಂಬ್ತೀವಿ ನಾವು. ಸೊ ಆ ಥರದಲ್ಲಿ ಮಾಡಿರೋವಂಥ ಒಂದು ಸಿನಿಮಾ.
ಗಣಿ ಸರ್, ನೀವು ಇಂಡಸ್ಟ್ರಿ ಕಾಲಿಟ್ಟಿದ್ದೆ ವಿಲನ್ ಆಗಿ. ಎಷ್ಟೋ ಜನಕ್ಕೆ ಈ ವಿಚಾರನೇ ಗೊತ್ತಿಲ್ಲ. ಮತ್ತೆ ನಮಗೆ ನಿಮ್ಮ ಕಣ್ಣಲ್ಲಿ ಆ ಹಳೆ ಛಾಯೆ ಕಾಣಿಸ್ತು ಇವತ್ತು. ನನ್ನ ಫಸ್ಟ್ ಸಿನಿಮಾ ಬಂದಿದೆ ವಿಲನ್ ಆಗಿ ನಾನು. ಆ ಸಿನಿಮಾ ಫ್ಲಾಪ್ ಆಗೋಯ್ತು. ಆಮೇಲೆ ತುಂಬ ಸೈಕಲ್ ಹೊಡೆದು ಆಮೇಲೆ ಒನ್ ಆಫ್ ದಿ ಹೀರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚೆಲ್ಲಾಟ, ಕಾಮಿಡಿ ಟೈಪ್ ಚೆಲ್ಲಾಟ. ಮುಂಗಾರು ಮಳೆ ಆದಮೇಲೆ ನಾನು ಏನಲ್ವೋ ಅದನ್ನು ಮಾಡಿದೆ. ನಾವು ಬಂದಿದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ, ನೆಲಮಂಗಲ. ಅಲ್ಲಿ ಹೋಗ್ಬಿಟ್ಟು ಯಾರ ಹತ್ರ ಬರ ಅಂತ ಅಷ್ಟೆಲ್ಲ ಟೈಮ್ ಇರಲಿಲ್ಲ ನಮಗೆ. ಏನೋ ಕೆಲಸ ಮಾಡಬೇಕು, ಡ್ರಾಮಾ ಸಿಕ್ಕಿದ್ರೆ ಡ್ರಾಮಾ ಮಾಡಬೇಕು, ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಬೇಕು, ಜನ ಶಿಳ್ಳೆ ಹೊಡಿಬೇಕು, ನಮಗೆ ಚಪ್ಪಾಳೆ ಅಷ್ಟೇ ತಲೆಯಿದೆ. ನನ್ನ ಕರ್ಕೊಂಡೋಗಿ ಮುಂಗಾರು ಮಳೆ ಸಿನಿಮಾಲಿ ಒಬ್ಬ ಶ್ರೀಮಂತ ಕುಟುಂಬದ ಮಗನ ಹೈ ಕ್ಲಾಸ್ ಮಗ ಮಾಡ್ಬಿಟ್ರು. ಆ ಕಲ್ಲರ್ ನೋಡ್ಬಿಟ್ಟು ಜನ ಚೆನ್ನಾಗಿ ಅವನು ಯಾರು ಹೈ ಕ್ಲಾಸ್ ಹುಡುಗ ಅಂದ್ಬಿಟ್ಟು ಸೂಪರ್ ಹಿಟ್ ಆಯ್ತಲ್ಲ. ಅದಾದ ಮೇಲೆ ಏನಾಗುತ್ತೆ, ನಿಮಗೆ ಜನ ಏನು ಇಷ್ಟಪಡ್ತಾರೋ ಅದನ್ನೇ ಕೊಡಬೇಕಾಗುತ್ತಲ್ಲ ಸರ್. ಅದನ್ನು ಕೊಟ್ಟು 2006ರಿಂದ ಈಗ 2024, 18 ವರ್ಷ ಆಯಿತು. ನನಗೆ ಅನಿಸ್ತಾ ಇರುತ್ತೆ, ಸೊ ಚೇಂಜ್ ಮಾಡಬೇಕಲ್ಲ ಈಗ ಸ್ವಲ್ಪ ಏನಾದರೂ ಅಂತ. ನನಗೆ ಈ ಥರ ಕ್ಯಾರೆಕ್ಟರ್ಸು ಬೇಸಿಕಲಿ ಭಾಳ ಇಷ್ಟ ಸರ್, ಈ ಥರದ್ದು. ಆ್ಯಂಡ್ ಹಾಗಾಗಿ ನಾನು ಈ ಸ್ಟೋರಿನ ನರೇಟ್ ಮಾಡಿದಾಗ, ಪಿನಾಕ ಕಥೆನ ನರೇಟ್ ಮಾಡಿದಾಗ, ಆ ಮೇಕಪ್ಗೆ ಐ ಟುಕ್ 3.5 hours. 3.5 hours ತಗೊಂಡು ಬಂದೆ. ಅಲ್ಲಿ ನಮ್ಮ ಧನು ಆ ಸ್ಕಲ್ ಮೇಲೆ ಬೆಂಕಿ ಮೇಲೆ ನಡಿಬೇಕಲ್ಲ, ಹಿಂಗೆ ನೋಡಿದೆ. ನಡಿಬೋದಲ್ಲ ಅಂದೆ. ಸರ್ ಡೂಪ್ ಇದ್ದಾರೆ ಅಂದೆ. ಏನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ಥರ, ನಾನು ಯಾರು ಈ ಥರ ನೋಡಿಲ್ಲ, ನಾನೇ ನಡೀತೀನಿ, ಒಂದ್ಸಲಿ ನಡಿಬೋದಾ ಅಂದೆ. ಸರ್ ತೋರಿಸ್ತೀನಿ ಬನ್ನಿ ಸರ್ ಅಂತ ಧನು ಪಟ ಅಂತ ನಡೆದ್ಬಿಟ್ಟ. ನಾನು ನೋಡಿದೆ, ಡೈರೆಕ್ಟ್ರ್ ಹೇಳಿದ ನಾವು ಹೀರೋ ಇನ್ನೂ ನಡೀತೀವಿ ಅಂತ. ರೆಡಿ ಮಾಡ್ಕೋತೀನ ಅಂದೆ. ಶಾರ್ಟ್ ಎಲ್ಲ ರೆಡಿ ಅಡ ಬನ್ನಿ ಅಂತ. 1 ಬುರುಡೆ, 2 ಬುರುಡೆ, 3 ಬುರುಡೆ, 4ನೇ ಬುರುಡು ಕಾಲು ಸುಡ್ತಾ ಇದೆ. ದೊಡ್ಡ ಸುಡ್ತಾ ಇದೆ, ತೋರಿಸ್ಲಿಲ್ಲ. ಇಳಿದೆ ಕೆಳಗೆ, ಇಳಿದ್ಬಿಟ್ಟು ಧನು ಕಾಲ್ಗೆ ಏನು ಹಾಕ್ಕೊಂಡಿದ್ಯಾ ಅಂದೆ. ಏನಿಲ್ಲ ಸರ್ ಹಂಗೇನು ಹೇಳಿದೆ ಅಂದ. ಹೌದಾ ಸರ್ 1 more ಅಂದ. ಸುಡ್ತಾ ಇದೆ ಹೆಂಗಪ್ಪ ಹೇಳಿ. ನಾನೀಗ ಇನ್ನೊಂದು ಶಾರ್ಟ್ ಆಯಿತು. ಇನ್ನೊಂದು ಶಾರ್ಟಲ್ಲಿ ಜಾಸ್ತಿ ಸುಟ್ಬಿಡ್ತು. ಅದೇನಾಗುತ್ತೆ, ಸ್ಕಲ್ ಮೇಲೆ ಬೆಂಕಿ ಹಚ್ಚಿದಾಗ ಆ ಸ್ಕಲ್ ಕೂಡ ಹೀಟು, ಅದು ಕೂಡ ಹೀಟ್ ಆಗ್ಬಿಡುತ್ತೆ ಬೆಂಕಿಲಿ. ಫುಲ್ಲು ನಡೆದೆ. ಆಮೇಲೆ ಹೇಳಿದೆ, ಬಡ್ಡಿ ಮಗನೇ ಕಾಲು ಸುಡ್ತಾ ಇದೆ ನನಗೆ ಅಂದೆ. ನನಗೂ ಸುಡ್ತು ಸರ್, ಹೇಳಿಲ್ಲ ಅಷ್ಟೇ. ಸೊ ಆ ಥರ, ಸೊ ಅದು ರಿಯಲ್ ಆಗಿ ಮಾಡಿದ್ದು. ಸೊ 3 hour ತೊಗೊಂಡೆ ಆ ಮೇಕಪ್ ಮಾಡೋಕ್ಕೆ. ನೋಡಿ, ಒಬ್ಬ ಆರ್ಟಿಸ್ಟ್ ಆಗಿ ನನಗೂ ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡೋಕ್ಕೆ ಭಾಳ ಆಸೆ ಇರುತ್ತೆ. ಅದಕ್ಕೆ ಡೈರೆಕ್ಟ್ರು ಯೋಚನೆನೂ ಇರಬೇಕು. ಓಕೆ, ಇವ್ರನ್ನ ಬೇರೆ ಥರ ತೋರಿಸ್ಬೇಕು ಅಂತ. ಈಗ ನೀವು ಹೇಳಿದ್ರಿ ಫಸ್ಟ್ ಸಿನಿಮಾ ನೀವು ವಿಲನ್ ಆಗಿ ಬಂದರೆ ಈಗ ಈ ಥರ, ಅದಕ್ಕಿಂತ ಹೆಚ್ಚಿರುತ್ತೆ ಸರ್ ಸಿನಿಮಾಲಿ. ಸರ್ ಅದೇ ನೀವು ಕೂಡ ಬೇರೆ ಬೇರೆ ಪಾತ್ರಗಳನ್ನು ಮಾಡೋ ಆಲೋಚನೆಗಳ ಬಗ್ಗೆ ಹೇಳ್ತಾ ಇದ್ರಿ. ಜೊತೆಗೆ 18 ವರ್ಷ ಮುಂಗಾರು ಮಳೆ ಜರ್ನಿನೂ ಕೂಡ ಮಾತಾಡಿದ್ವಿ. ಸೊ ಡಿಸೆಂಬರ್ 29ಕ್ಕೆ ಮುಂಗಾರು ಮಳೆ ಬಂದು 18 ವರ್ಷ ಆಯಿತು. ಸೊ ಈ ಸಂದರ್ಭಕ್ಕೂ ಕೂಡ ಗಣೇಶ್ ಅವ್ರನ್ನ ಅಂದರೆ ಒಂದಿಷ್ಟು ಬೇರೆ ಬೇರೆ ಶೇಡಲ್ಲಿ ತೋರಿಸುವಂಥ ಪ್ರಯತ್ನಗಳಿಗೆ ಕಥೆಗಳನ್ನು ರೆಡಿ ಮಾಡುವಂತಹ ನಿರ್ದೇಶಕರ ಕೊರತೆ ನಮ್ಮಲ್ಲಿತ್ತ, ಅಥವಾ ನೀವು ಪಾತ್ರಗಳಿಗೆ ಒಗ್ಗಿಕೊಳ್ಳುವಂತಹ ಸಂದರ್ಭ ಲೇಟ್ ಆಯ್ತಾ ಅನ್ನುವಂಥದ್ದು ಸರ್? ಇಲ್ಲ, ನನಗೆ ಬೇರೆ ಥರದ ಸ್ಕ್ರಿಪ್ಟೇ ಬರಲಿಲ್ಲ ಜಗನ್ನವರ. ಏನಾಗುತ್ತೆ, ಆರ್ಟಿಸ್ಟ್ಗೆ ಚೇಂಜ್ ಮಾಡಬೇಕು ಅಂತಿರುತ್ತೆ. ಈಗ ನೋಡಿ, ಈಗ ಬಿಡಿ, ಈಗ ಒಂದು 3-4 ವರ್ಷದಿಂದ ವರ್ಷಕ್ಕೊಂದು ಸಿನಿಮಾ, 2 ಸಿನಿಮಾ ಹಂಗಾಗ್ತಾ ಇದೆ. ಬಿಫೋರ್ ನಾನು ವರ್ಷಕ್ಕೆ 3 ಸಿನಿಮಾ ಮಾಡ್ತಿದ್ದೆ. 3 ಸಿನಿಮಾ ಮಾಡಿದಾಗ ಒಂದು ಎಕ್ಸ್ಪರಿಮೆಂಟ್ ಮಾಡ್ಬೋದು. 3 ಸಿನಿಮಾ ಅಂತ ಬಂದಾಗ ಒಬ್ಬ ಆರ್ಟಿಸ್ಟ್ ಆಗಿ ಒಂದು ಎಕ್ಸ್ಪರಿಮೆಂಟ್ ಅಂತ ಮಾಡ್ಬೋದು. ಕಥೆ ಬರಬೇಕು. ಕಥೆ ಬಂದ ತಕ್ಷಣ ಪ್ರೊಡಕ್ಷನ್ ಹೌಸ್ ಕೂಡ ಅದನ್ನು ಹಾಗೆ ಎತ್ತಿಡಬೇಕು. ಈಗ ಇಷ್ಟು 18 ವರ್ಷ ಮಾಡಿದ ಪಾತ್ರಗಳು ಖುಷಿ ಕೊಟ್ಟಿದೆ, ಖುಷಿ ಕೊಟ್ಟಿಲ್ಲ ಅಂತ ಏನಿಲ್ಲ. ಬಟ್ ಆ್ಯಸ್ ಎ ಆ್ಯಕ್ಟರ್ ಬೇರೆ ಆಯಾಮನು ತೋರಿಸ್ಬೇಕಲ್ಲ, ಆ್ಯಸ್ ಆ್ಯಕ್ಟರ್ ತೋರಿಸ್ಬೇಕಾಗುತ್ತಲ್ಲ. ಬಂದಿದೆ, ಕೆಲವೊಂದು ವರ್ಕೌಟ್ ಆಗಿಲ್ಲ, ಬಿಟ್ಟಿದ್ದೀವಿ. ಐ ಥಿಂಕ್ ಇದು ರೈಟ್ ಟೈಮ್ ಅನಿಸುತ್ತೆ, ಕರೆಕ್ಟ್ ಟೈಮಲ್ಲಿ ಚೇಂಜ್ ಮಾಡಿದ್ದೀವಿ ಅನಿಸುತ್ತೆ. ಗಣೇಶ್ ಸರ್, ನಿಮ್ಮ ಕ್ಲಾಸು ಮಾಸು ಎಲ್ಲ ವೇರಿಯೇಷನ್ಸ್ನ ನೋಡ್ಕೊಂಡು ಬರ್ತಿದ್ದೀವಿ. ನೀವೇ ಹೇಳ್ದಂಗೆ ಇದು ನಿಮ್ಮ ಕರಿಯರ್ಗೆ ಮತ್ತೊಂದು ಮಹತ್ವದ ತಿರುವು ಕೊಡುವಂಥ ಒಂದು ಬೇರೆ ಜಾನರ್ ಸಿನಿಮಾ. ಸೊ ಮೊದಲ ಬಾರಿಗೆ ನಿಮ್ಮನ್ನು ಹರಿಸಿ ಬಂದಾಗ ನೀವು ಯಾವ ಥರ ಫೀಲ್ ಆದ್ರಿ? ಜೊತೆಗೆ ಶಿಲ್ಪಾ ಮೇಡಮ್ ಅವ್ರು ಏನಂದ್ರು? ಬೆಳಿಗ್ಗೆ
ಟೀಸರ್ ತೋರಿಸ್ದೆ ಶಿಲ್ಪನ್ಗೂ ಮಕ್ಳಿಗೂ ಹ್ಯಾಪಿ ನ್ಯೂ ಇಯರ್ ನೋಡಿ ಅಂತ. ಸೊ ಮೂವರು ನೋಡಿ ಸಖತ್ತಾಗಿ ಮಾಡಿದಿರಿ, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಅಂದರು. ಹೌದು ಸಖತ್ತಾಗಿ ಕಾಣಿಸ್ತಾ ಇದ್ದೀವಿ. ನಾನು ಯಾಕೆ ಇಲ್ಲಿ ಥರ ಥರ ಡೈಲಾಗ್ ಹೇಳಿದೆ ಅಂದರೆ, ನನ್ನ ಮಗ ಟೀಸರ್ ನೋಡಿ ಒಂದೇ ಸಲ ನೋಡಿದ ತಕ್ಷಣ ಥರ ಥರ ಪ್ಯಾ 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 ಅಂತಿದ್ದ. ಓಕೆ ಇದು ನಾವು ಅಂದ್ಕೊಂಡಾಗೆ ಕಿಕ್ ಕೊಡುತ್ತೆ ಅಂತ ಅಂದ್ಕೊಂಡ್ವಿ. ಖುಷಿಯಾಗಿದ್ದಾರೆ ಸರ್. ಸರ್ ಈಗ ನಮ್ಮ ಮನೆಯವರು ಖುಷಿ ಆಗ್ತಾರೆ, ಅದ್ರ ಜೊತೆಯಲ್ಲಿ ನೀವುಗಳೆಲ್ಲ ಸ್ನೇಹಿತರು, ಮಾಧ್ಯಮದ ಮಿತ್ರರು, ಹೌದು ಬೇರೆ ಥರ ಮಾಡಿದಿರಿ ಅಂತ ಹೇಳಿದಾಗ, ಫ್ಯಾನ್ಸ್ ಎಲ್ಲ ಬೇರೆ ಥರ ಮಾಡಿದಿರಿ ಅಂದಾಗ, ಹೌಸ್ಫುಲ್ ಫಿಲ್ಮ್ ರಿಲೀಸ್ ಆದಮೇಲೆ ಹೌಸ್ಫುಲ್ ಬೋರ್ಡ್ ಬಿದ್ದಾಗ ಖುಷಿನೇ ಬೇರೆ ಸರ್. ಎಸ್ ಸರ್. ಧನಂಜಯ ಅವರೇ, ಕಂಗ್ರ್ಯಾಚುಲೇಷನ್ಸ್, ಮೊದಲ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದೀರಾ. ಟೀಸರ್ಗೆ ಇಷ್ಟು ಬುರ್ಡೆಗಳನ್ನ, ಅಸ್ಥಿಪಂಜರಗಳನ್ನ ಬಳಸಿದ್ದೀರಾ ಅಂದ್ರೆ ಇನ್ನು ಸಿನಿಮಾದಲ್ಲಿ ಎಷ್ಟು ಬಳಸ್ತಿದ್ದೀರಾ ಅಂತ, ಅದೆಲ್ಲ ರಿಯಲ್ ಹೇಗೆ ಅಂತ? ಸರ್ ಸಿನಿಮಾದಲ್ಲಿ ಇದೇನು ನೋಡಿದಿರಲ್ಲ ಸರ್, ಇದು ಬರೀ ಟೀಸರ್ ಅಷ್ಟೇ. ಸಿನಿಮಾ ಬೇರೆ ಲೆವೆಲ್ಗೆ ಇರುತ್ತೆ, ಇನ್ನು ಇದಕ್ಕಿಂತ ಜಾಸ್ತಿ ಎಲಿವೇಶನ್ ಇರುತ್ತೆ. ಬಟ್ ಆ ಥರ ಇರುತ್ತೆ ಅಂತ ತೋರ್ಸೋದಕ್ಕೊಂದು ಗ್ಲಿಮ್ಸ್ ಅಷ್ಟೇ. ವಿಶ್ವಾಸ ಸರ್ ಹೇಳಿದ್ರು ಒಂದು ಕಾನ್ಸೆಪ್ಟ್ ಟೀಸರ್ ಮಾಡಿ ಅಂತ, ಅದಕ್ಕೇನೆ ಇದು ಮಾಡಿ ಈ ಥರ ಒಂದು ಕತೆ, ನಮ್ಮ ಕತೆ ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಜೊತೆಗೆ ಹೊಸ ವರ್ಷಕ್ಕೆ ಗಣೇಶ್ ಸರ್ ಅಭಿಮಾನಿಗಳು ತುಂಬ ಕಾಯ್ತಾ ಇದ್ರು, ಅದಕ್ಕೋಸ್ಕರ ಇದನ್ನ ರೆಡಿ ಮಾಡಿಬಿಟ್ಟಿದ್ದು. ಬಟ್ ಜನ ಎಂಜಾಯ್ ಮಾಡ್ತಾರೆ ಸರ್ ಇದನ್ನ. ನೀವು ಹೇಳ್ದಂಗೆ ಬುರುಡೆಗಳು ಜಾಸ್ತಿನೇ ಇರುತ್ತೆ. ತುಂಬ ಅಂದರೆ ಸರ್ ಈ 1.5 year ಒಂದೊಂದು ಚಿಕ್ಕ ಚಿಕ್ಕ ಪಾಯಿಂಟು, ಅಂದರೆ ಒಂದು ಟ್ಯಾಟು ಯಾಕಿರುತ್ತೆ, ಅವ್ರು ಯಾಕೆ ಅಚ್ಚೆ ವಹಿಸ್ಕೊಂಡಿರ್ತಾರೆ, ಅವ್ರು ಯಾವ ಥರ ಮಾತಾಡ್ತಾರೆ, ಆ ಥರದ್ದು. ಅಂದರೆ ಈ ಸಿನಿಮಾದಲ್ಲಿ ಗಣೇಶ್ ಸರ್ ಅವ್ರ ಕ್ಯಾರೆಕ್ಟರ್ ಜೊತೆ ಅವ್ರ ಜೊತೆ ಸುತ್ತುತ್ತಲ್ಲ, ಆ ಥರದ ಕ್ಯಾರೆಕ್ಟರ್ಗಳು ತುಂಬ ಇರುತ್ತೆ. ಗಣೇಶ್ ಸರ್ ಜೊತೆ ಮಿಂಗಲ್ ಆಗೋ ಥರ ತುಂಬ ಇದೆ. ಎಲ್ಲನೂ ಅದೇ ಥರ ರಿಸರ್ಚ್ ಮಾಡಿದ್ವಿ, ಅದಕ್ಕೋಸ್ಕರ ಟೈಮ್ ತೊಗೊಂಡಿದ್ವಿ. ಅದು ಗಣೇಶ್ ಸರ್ಗೂ ಗೊತ್ತು. ಗಣೇಶ್ ಸರ್ ಪ್ರತಿ ವರ್ಷದಿ ಹೇಳೋರು ಇದನ್ನ ಚೆನ್ನಾಗಿ ಬಂದಿದೆ, ಈ ಪಾಯಿಂಟ್ ಹಿಂಗೆ ಮಾಡ್ಬೋದು ಅಂತ. ಸೊ ಅದನ್ನೆಲ್ಲ ಕುತ್ಕೊಂಡು ರೀವರ್ಕ್ ಮಾಡಿರೋದಕ್ಕೆ ಇಷ್ಟೊಂದು ರಿಸರ್ಚ್. ಆ ಥರ ವಿಚಾರ ತುಂಬ ಇದೆ ಸರ್ ಇದ್ರಲ್ಲಿ ವರ್ಕೌಟ್ ಮಾಡಿದ್ದೀವಿ. ಆಮೇಲೆ ಒಂದೊಂದೇ ಸೀನ್ ಬೈ ಸೀನ್ ಅದನ್ನ ನಮ್ಮ ಸಿನಿಮಾದಲ್ಲಿ ಹೋಗ್ತಾ ಇರುತ್ತೆ ಸರ್. ಈ ರಿಸರ್ಚ್ ಮಾಡಿರೋ ವಿಷಯನೇ ನಮಗೆ ಗೊತ್ತಿರೋ ವಿಷಯ, ನಾವು ಅದನ್ನ ಸುಮ್ಮನೆ ತಾತ್ಸಾರ ಮಾಡಿರ್ತೀವಿ, ಅದನ್ನ ಇದ್ರಲ್ಲಿ ತುಂಬ ಬ್ರೈಟಾಗಿ ಗೊತ್ತಾಗುತ್ತೆ ಸರ್. ಅದನ್ನು ನೀವು ನೋಡ್ತೀರ ಸರ್. ಅಂದ್ರೆ ಈಗ ಫ್ಯಾನ್ಸ್ಗೆ ಏನೇನು ಬೇಕೋ ಅದೆಲ್ಲ ನನ್ನ ಡ್ಯಾನ್ಸಿಂದ ಸರ್ದು ರೊಮ್ಯಾನ್ಸಿಂದ ಎಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ಈ ಸಿನಿಮಾದಲ್ಲಿ ಒಂದೊಳ್ಳೆ ಕಂಟೆಂಟ್ ಬರುತ್ತೆ ಸರ್. ಒಳ್ಳೆ ಡ್ಯೂಯೆಟ್ ಸಾಂಗ್ ಇದು. ವಿಶ್ವ ಸರ್, ಲೈಕ್ ಗಣೇಶ್ ಸರ್, ನಿಮ್ದು ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿಗೆ ಒಂದು ದೊಡ್ಡ ಲೆಗಸಿ ಇದೆ. ಯು ಹ್ಯಾವ್ ಗಿವನ್ ಮೆನಿ ಬ್ಲಾಕ್ ಬಸ್ಟರ್ ಮೂವೀಸ್ ಇನ್ ವೇರಿಯಸ್ ಲ್ಯಾಂಗ್ವೇಜಸ್. ಸೊ ಕನ್ನಡದಲ್ಲಿ ವೆರಿ ಲಾಂಗ್ ಬ್ಯಾಕ್ ಬಂದಿದ್ರಿ, ಮತ್ತೆ ಈಗ ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಾ. ಸೊ ಇತ್ತೀಚೆಗೆ ನಿಮ್ಮ ಜಾನರ್ ಸಿನಿಮಾಗಳು ನೋಡಿದಾಗ ಸಿಮಿಲರ್ ಜಾನರ್ ಇದೆ. ಸೊ ವಾಟ್ ಮೇಡ್ ಯು ಟು ಚೂಸ್ ದೀಸ್ ಕೈಂಡ್ ಆಫ್ ಸ್ಕ್ರಿಪ್ಟ್ಸ್? Like I said, right, last 2 years we are working with all the Kannada heroes. I think I didn't get a chance to meet Upendra sir, but all other heroes we are discussing various subjects. When I met Ganesh sir, he talked about Kartikeya. That inspired me to come with a subject where it can have a different way we can introduce Ganesh sir through our movie. Best wishes, sir. ತುಂಬ ಇನ್ಸ್ಪೈರ್ ಆಗಿರೋ ಸ್ಟೋರಿನೇ ನಮ್ಗೆ ಹೋಗ್ತಾ ಇದು ಗೊತ್ತಾಗುತ್ತೆ ಸರ್. ನಾನು ನಿಧಾನಕ್ಕೆ ಒಂದೊಂದೇ ನಿಮಗೆ ಬಿಟ್ಕೊಡ್ತೀನಿ ಸರ್. ಧನು ಸರ್, ಈಗ ಪರ್ಟಿಕ್ಯುಲರ್ ಆಗಿ ಗಣೇಶ್ ಸರ್ನ ಬೇರೆ ಪಾತ್ರಗಳಲ್ಲಿ ನೋಡಿರುವಂಥದ್ದು ಎಲ್ರಿಗೂ ಗೊತ್ತಿದೆ. ಇಷ್ಟು ವರ್ಷದ ಅವ್ರ ಜರ್ನಿಯಲ್ಲಿ ಅವರ ಯಾವ ಪಾತ್ರ ನಿಮಗೆ ಅಂದ್ರೆ ಒಂದು ರೀತಿ ಟ್ರಿಗರ್ ಮಾಡ್ತು, ಗಣೇಶರ ಹತ್ರ ಇಂಥದ್ದೊಂದು ಕ್ಯಾರೆಕ್ಟರ್ ಮಾಡಬೇಕು ಅನ್ನುವಂಥದ್ದು. ಸೊ ಅವ್ರ ಫ್ಯಾನ್ಸ್ ಇದನ್ನ ಹೆಂಗ್ ಡೈಜೆಸ್ಟ್ ಮಾಡ್ಕೋಬಹುದು ಅನ್ನುವಂಥದ್ದು ನೆಕ್ಸ್ಟ್. ನನಗೆ ಹುಡುಗಾಟ ಸಿನಿಮಾಯಿಂದ ನಾನು ಗಣೇಶ್ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ, ಅದಕ್ಕೆ ಮುಂಚೆಯಿಂದನೂ ಪರಿಚಯ. ಬಟ್ ಅವರು ಆನ್ ಸ್ಕ್ರೀನಲ್ಲಿ ಏನಿರ್ತಾರೋ ಅದೇ ಥರ ಆಫ್ ಸ್ಕ್ರೀನಲ್ಲೂ ಅಷ್ಟೇ ಎಲ್ಲರನ್ನೂ ಎಂಜಾಯ್ ಮಾಡಿಬಿಟ್ಟು
ಸಿನಿಮಾ ಅಂತ ಬಂದಾಗ, ಶೂಟಿಂಗ್ ಅಂತ ಬಂದಾಗ ಅಷ್ಟೇ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಮಾಡ್ತಾರೆ. ನನಗೆ ಅವಾಗಿಂದ ಒಂದು ಮನಸ್ಸಲ್ಲಿತ್ತು, ಗಣೇಶನ್ನ ಈ ಥರನೂ ನೋಡ್ಬೋದಲ್ಲ, ಎಲ್ಲಾನು ನಗಿಸ್ತಾರೆ ಬಟ್ ಅಟ್ ದಟ್ ಸೇಮ್ ಟೈಮ್ ಅವ್ರು ಸೀರಿಯಸ್ ಆಗೂ ಇರ್ತಾರೆ. ಪ್ರತಿಯೊಂದು ಶಾರ್ಟ್ನು ತುಂಬಾ ಸೀರಿಯಸ್ ಆಗಿ ಮಾಡಿ ಮತ್ತೆ ಎಂಜಾಯ್ ಮಾಡ್ತಾರೆ. ಅದನ್ನ ನಾನು ತೋರಿಸ್ಬೇಕು ಅಂತ ಒಂದು ನನಗೆ ಟ್ರಿಗರ್ ಮಾಡಿದ್ದು ಅವಾಗಿಂದಾನೇ ಮಾಡಿದ್ದು ಸರ್. ವಿಶ್ವ ಸರ್, ತೆಲುಗಲ್ಲೂ ನಿಮಗೆ ಬಹಳ ದೊಡ್ಡ ಹೆಸರಿದೆ, ಎಲ್ಲೋ ಕೇಳ್ಪಟ್ವಿ. ಪಿನಾಕ ಅದು ತುಂಬ ದೊಡ್ಡ ಎಕರೆಗಳಲ್ಲಿ ಸೆಟ್ ಎಲ್ಲ ಹಾಕಿ ಶೂಟಿಂಗ್ ಶುರುವಾಗಿದೆ ಅಂತ. ಪ್ಯಾನ್ ಇಂಡಿಯನ್ ಅಪ್ರೋಚ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಈ ಸಿನಿಮಾ? See, this movie has a very solid story content. It goes all the way 500 years back. We have a lot of adventure in this. Very great grand visuals and a solid protagonist and antagonist characters. So on top of it, yeah, with Dhanu sir, you can expect very good dance numbers. So I cannot reveal too much on the story, but we have done extensive research. Once we choose, we have to introduce Ganesh sir in a different role or different character. So and also with the goal we set